ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ಕಳೆದ 24 ಗಂಟೆಗಳ ಅವಧಿಯಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಹಾಗೂ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಭೀಕರತೆ ಹೆಚ್ಚಾಗಿದೆ. ಇರಾನ್ ತನ್ನ ಪ್ರತಿದಾಳಿಯನ್ನು ಮುಂದುವರಿಸಿದೆ. ಕುವೈತ್, ಬಹ್ರೇನ್, ಅಬುಧಾಬಿ ಮೇಲೆ ಕ್ಷಿಪಣಿಗಳ ದಾಳಿ ಮುಂದುವರೆದಿದೆ. ಇರಾನ್ ಕಳೆದ 24 ಗಂಟೆಗಳಲ್ಲಿ ಒಂದು ರೀತಿಯಲ್ಲಿ ತನ್ನ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಿದೆ ಅಂತಕ್ಕಂಥದ್ದು. ತಾಜಾ ಮಾಹಿತಿಗಳ ಪ್ರಕಾರ ಕುವೈತಿನ ಅಮೆರಿಕ ರಾಯಭಾರಿ ಕಚೇರಿ ಮುಚ್ಚಿದೆ. ಅಲ್ಲಿರ್ತಕ್ಕಂಥ ಎಲ್ಲ ಅಮೆರಿಕದ ಪ್ರಜೆಗಳು ಸುರಕ್ಷಿತವಾಗಿ ಇರಬೇಕು ಹಾಗೂ ಯಾರು ಕೂಡ ಅಲ್ಲಿಂದ ಕದಲಬಾರದು ಅಂತಕ್ಕಂಥ ರೀತಿಯಲ್ಲಿ ಅಮೆರಿಕ ಅವರಿಗೆ ಸೂಚನೆಗಳನ್ನು ನೀಡಿದೆ, ಕಟ್ಟೆಚ್ಚರಗಳನ್ನು ನೀಡಿದೆ. ಹಾಗೆಯೇ ತೈಲ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತ್ಯಧಿಕವಾಗಿ ಹೆಚ್ಚಾಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ಗಗನಕ್ಕೇರಿದೆ. ಈ ಮಧ್ಯೆ ಅರಬ್ಬಿ ಸಮುದ್ರಕ್ಕೆ ಬಹಳ ಪ್ರಮುಖವಾದಂತಹ ಒಂದು ಹಾರ್ಮೋಸ್ ಜಲಸಂಧಿ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಅಂತಕ್ಕಂಥದ್ದು. ಎಲ್ಲಿ ಸುಮಾರು ಕೊಲ್ಲಿ ರಾಷ್ಟ್ರಗಳಿಗೆ ಮತ್ತು ಬೇರೆ ಖಂಡಾಂತರದ ದೇಶಗಳಿಗೆ ಒಂದು ಸರಕು ಸಾಗಣೆಯ ಹಡಗುಗಳಿಗೆ ಒಂದು ಜಲಮಾರ್ಗವಾಗಿದೆಯೋ ಆ ಮಾರ್ಗವನ್ನು ನಾವು ಸ್ಥಗಿತಗೊಳಿಸಿದ್ದೇವೆ, ಬಂದ್ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಇರಾನ್ ಘೋಷಣೆ ಮಾಡಿದೆ. ಆದರೆ ಇದನ್ನು ಅಮೆರಿಕ ಅಲ್ಲಗೆಳೆದಿದೆ. ಯಾಕೆಂತ ಹೇಳಿದರೆ ಈ ಜಲಮಾರ್ಗವೇನಾದರೂ ಸ್ಥಗಿತಗೊಂಡರೆ ಇಡೀ 2-3 ಖಂಡಗಳಿಗೆ ದೇಶಗಳ ಒಂದು ಸರಕು ಸಾಗಾಣಿಕೆ ಮತ್ತು ಬೇರೆ ಬೇರೆಯ ತೈಲ ಉತ್ಪನ್ನಗಳು ಮತ್ತು ಇತರೆ ವಸ್ತುಗಳ ಒಂದು ಸಾಗಾಣಿಕೆ, ವಹಿವಾಟು, ಎಕ್ಸ್ಪೋರ್ಟ್ಸು ಇತ್ಯಾದಿಗಳಿಗೆಲ್ಲ ದೊಡ್ಡ ತೊಂದರೆಯಾಗುತ್ತೆ ಅಂತಕ್ಕಂಥ ಬಹಳ ಪ್ರಮುಖವಾದಂತಹ ಒಂದು ಘಟ್ಟ ಇದು. ಈ ಮಧ್ಯೆ ಡೊನಾಲ್ಡ್ ಟ್ರಂಪ್ ನಿನ್ನೆನೇ ಹೇಳಿದ್ರು, ಮತ್ತೆ ಅದನ್ನು ಅವರು ರಿಟ್ರಿಯೇಟ್ ಮಾಡಿದ್ದಾರೆ, ಪುನರುಚ್ಚರಿಸಿದ್ದಾರೆ. ಪ್ರಾಯಶಃ ಈ ಯುದ್ಧ ನಿಲ್ಲಬೇಕಾದರೆ ಕನಿಷ್ಠ 3ರಿಂದ 4 ವಾರಗಳು ತಗಲಬಹುದು, 3ರಿಂದ 4 ವಾರ ಆಗತ್ತೆ ಅಂತಕ್ಕಂಥ ವಿಷಯವನ್ನು ಅವರು ಸುಳಿವನ್ನು ಕೊಟ್ಟಿದ್ದಾರೆ ಅನ್ನೋದು. ಇದರ ಮಧ್ಯೆ ಮತ್ತೆ ಅವರು ಹೇಳ್ತಾರೆ, ನಾವು ಬೇಗನೆ ಯುದ್ಧವನ್ನು ಮುಗಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈ ಎಲ್ಲ ವಿದ್ಯಮಾನಗಳ ನಡುವೆ ಬ್ರಿಟನ್ ಮತ್ತು ಫ್ರಾನ್ಸ್ ಅಮೆರಿಕದ ಬೆಂಬಲಕ್ಕೆ ನಿಂತಿವೆ. ಭಾರತ ಕೂಡ ಇರಾನ್ ದಾಳಿಯನ್ನು ಖಂಡಿಸಿದೆ. ಇದರ ಮಧ್ಯೆ ರಷ್ಯಾ ಮತ್ತೆ ಎಚ್ಚರಿಕೆಯನ್ನು ನೀಡಿದೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡ್ತಕ್ಕಂಥದ್ದು ಸರಿಯಲ್ಲ, ಈ ಪರಿಸ್ಥಿತಿ ಮುಂದುವರಿದರೆ ನಾವು ಇದರಲ್ಲಿ ಮಧ್ಯಪ್ರವೇಶಿಸಬೇಕಾಗುತ್ತೆ ಅಂತಕ್ಕಂಥ ಅರ್ಥದಲ್ಲಿ ರಷ್ಯಾ ಒಂದು ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಗಂಭೀರವಾದಂಥ ಒಂದು ಹೇಳಿಕೆ ಅಂತ ನಾವು ಪರಿಗಣಿಸಬೇಕಾಗುತ್ತೆ. ಪ್ರಿಯ ವೀಕ್ಷಕರೇ, 4 ದಿನ ಆಗಿದೆ, ಮಧ್ಯಪ್ರಾಚ್ಯ ಅಲ್ಲಕಲ್ಲೋಲವಾಗಿದೆ. ಗಲ್ಫ್ ಕೊಲ್ಲಿ ರಾಷ್ಟ್ರಗಳು ಬೆಂದು ಬಸವಳಿದೆ. ಹಾಗೆಯೇ ಇರಾನ್ ಕೂಡ ಒಂದು ರೀತಿಯಲ್ಲಿ ನರಳಾಡುತ್ತಿದೆ. ಹಾಗಾದರೆ ಇದೇ ಯುದ್ಧ ಮುಂದುವರೆದರೆ ಇಡೀ ಜಾಗತಿಕ ಮಟ್ಟದಲ್ಲಿ ಆಗತಕ್ಕಂಥ ಪರಿಣಾಮಗಳೇನು, ತಲ್ಲಣಗಳೇನು, ಯಾರ್ಯಾರಿಗೆ ಯಾವ ರೀತಿಯಾದಂಥ ಒಂದು ನಷ್ಟವಾಗುತ್ತೆ, ಇದರಿಂದ ಯಾರಿಗೆ ಲಾಭ ಆಗುತ್ತೆ ಅಂತಕ್ಕಂಥದಕ್ಕಿಂತ ಮುಖ್ಯವಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ತೊಂದರೆಗಳಾಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಇತಿಹಾಸವನ್ನು ಕೆದಕ್ತಕ್ಕಂಥದ್ದಲ್ಲ. ಇತಿಹಾಸವನ್ನು ತೆಗೆದುಕೊಂಡಾಗ ಇರಾನಿನಲ್ಲಿ ಕಳೆದ 30-35 ವರ್ಷಗಳ ಕಾಲ ಯಾರ ಒಂದು ಧರ್ಮದ ಹೆಸರಿನಲ್ಲಿ ಒಂದು ಅಧಿಕಾರವನ್ನು ನಡೆಸಿದರು ಖಮೇನಿ, ಅಲ್ಲಿ ಒಂದು ಪ್ರಗತಿಪೂರ್ವವಾದಂತಹ ಒಂದು ದೇಶ, ಕೈಗಾರಿಕೆ ಮತ್ತು ತಾಂತ್ರಿಕತೆ ಮತ್ತು ನಾಗರಿಕತೆ ವಿಚಾರಗಳು ಬಂದಾಗ ಇರಾನಿನ ನಾಗರಿಕತೆಗೆ ಬಹಳ ಸುದೀರ್ಘವಾದಂತಹ ಒಂದು ನಾಗರಿಕತೆಯ ಒಂದು ಇತಿಹಾಸ ಇದೆ ಅಂತಕ್ಕಂಥದ್ದು. ಇವೆಲ್ಲವನ್ನು ಗಮನಿಸಿದಾಗ ಈ ಕ್ಷಣದಲ್ಲಿ ಇಡೀ ಜಗತ್ತು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ತಪ್ಪು ಸರಿಗಳಲ್ಲ, ತಪ್ಪು ಸರಿಗಳಿಗಿಂತ ಮುಖ್ಯವಾಗಿ ಇಲ್ಲಿ ಕೇವಲ ಒಂದೇ ಏಕೈಕ ಉದ್ದೇಶದಿಂದ ಉಡಾಯಿಸ್ತಕ್ಕಂಥದ್ದು, ಆಕ್ರಮಣ ಮಾಡುವಂತಹದ್ದು. ಈ ರೀತಿಯಾದಂತಹ ಒಂದು ಮಾರ್ಗಗಳಿಂದ ಇರಾನ್ನಲ್ಲಿ ಒಂದು ಸುವ್ಯವಸ್ಥಿತ ಮತ್ತು ಶಾಂತಿಪೂರ್ವಕವಾದಂತಹ ಒಂದು ಪ್ರಜಾತಂತ್ರ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಇವತ್ತು ಇಡೀ ಜಗತ್ತಿನ ಮುಂದೆ ಇದೆ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಇದರ ಮಧ್ಯೆ IRGC ಒಂದು ಇದನ್ನು ಪ್ರತಿಷ್ಠಾಕನವಾಗಿ ತೆಗೆದುಕೊಂಡು
ಖಮೈನಿ ಅವರ ಹತ್ಯೆಗೆ ನಾವು ಪ್ರತೀಕಾರ ಮಾಡೇ ಮಾಡ್ತೀವಿ ಅಂತಕ್ಕಂಥ ಒಂದು ಶಪಥವನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ಇಡೀ ದಿನ ಇರಾನ್ ತನ್ನ ಒಂದು ಕ್ಷಿಪಣಿಗಳು ಮತ್ತು ಪ್ರಬಲವಾದ ಅಸ್ತ್ರಗಳನ್ನು ಪ್ರಯೋಗಿಸ್ತಾ ಇರತಕ್ಕಂಥದ್ದನ್ನು ನೋಡಿದಾಗ ಇದು ಜಾಗತಿಕ ಮಟ್ಟದಲ್ಲಿ ನಾವು ಅದರ ಗಾತ್ರವನ್ನು ನೋಡಿ ಯುದ್ಧದ ವಿಜಯಗಳನ್ನು ನಿರ್ಧರಿಸೋ ಹಾಗಿಲ್ಲ ಅಂತಕ್ಕಂಥದ್ದು ನಮಗೆ ಮನವರಿಕೆ ಆಗ್ತಾ ಇದೆ. ಟ್ರಂಪ್ ಅವರು ಹೇಳಿದರು, ಇರಾನ್ ಅವರು ತತ್ಕ್ಷಣ ತಮ್ಮ ಎಲ್ಲ ಅಸ್ತ್ರಗಳನ್ನು ಬದಿಗಿತ್ತು ನೀವು ಸಂಧಾನಕ್ಕೆ ಬನ್ನಿ ಅಂತ ಹೇಳಿದರು. ಅದನ್ನು ಅವರು ಸಾರಾಸಗಟಾಗಿ ತಿರಸ್ಕರಿಸಿ ತಮ್ಮ ದಾಳಿಯನ್ನು ಮುಂದುವರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಕೊಲ್ಲಿ ರಾಷ್ಟ್ರಗಳು ತತ್ತರಿಸಿವೆ ಅಂತಕ್ಕಂಥ ವಿಚಾರ. ತೈಲ ಘಟಕಗಳು ಧ್ವಂಸವಾಗಿದೆ, ಕಟ್ಟಡಗಳು ಮತ್ತು ಬೃಹತ್ ಕಟ್ಟಡಗಳು ಮತ್ತು ಆಯಕಟ್ಟಿನ ಜಾಗಗಳು ಸರ್ವನಾಶವಾಗಿದೆ. ಹಾಗೇನೆ ಅಲ್ಲಿ ನೆಲೆಸಿರ್ತಕ್ಕಂಥ ಪ್ರಜೆಗಳು ಮತ್ತೆ ಬೇರೆ ಬೇರೆ ದೇಶದ ಪ್ರಜೆಗಳು ಇವತ್ತು ಕೊಲ್ಲಿ ರಾಷ್ಟ್ರದಲ್ಲಿ ತಮ್ಮ ಜೀವನೋಪಾಯಕ್ಕಾಗಿ ಭಾರತೀಯರಿದ್ದಾರೆ, ಬೇರೆ ಬೇರೆ ದೇಶದವರಿದ್ದಾರೆ, ಮತ್ತೆ ಇತರೆ ದೇಶಗಳ ಸಾವಿರಾರು ಲಕ್ಷಾಂತರ ಮಂದಿ ಇವತ್ತು ಕೊಲ್ಲಿ ರಾಷ್ಟ್ರಗಳಲ್ಲಿ ತಮ್ಮ ಜೀವನೋಪಾಯವನ್ನು ಕಂಡುಕೊಂಡಿರ್ತಕ್ಕಂಥದ್ದು. ಇದರ ಮಧ್ಯೆ ಒಂದು ಸಂತೋಷದ ಸಂಗತಿ ಮತ್ತೆ ಒಂದು ನೆಮ್ಮದಿದಾಯಕ ಸುದ್ದಿ ಏನು ಅಂತ ಹೇಳಿದರೆ, ಯಾರು ಅಲ್ಲಿ ವಾಸವಾಗಿದ್ದರು PV ಸಿಂಧು ಸಹಿತ ಹಾಗೂ ರಾಜ್ಯದ ಒಂದು ಪ್ರಮುಖ ಯಾರು ಜನಪ್ರತಿನಿಧಿಗಳು ಮತ್ತೆ ಇತರೆ ನೌಕರರು ಮತ್ತೆ ಇವರೆಲ್ಲರನ್ನೂ ಕೂಡ ನಮ್ಮ ಭಾರತ ಸರ್ಕಾರ ಮತ್ತೆ ಕರ್ನಾಟಕ ಸರ್ಕಾರ ಅವರನ್ನು ಸುರಕ್ಷಿತವಾಗಿ ಅವರವರ ತಾಯಿ ನೆಲಕ್ಕೆ ಕರ್ಕೊಂಡು ಬಂದಿರತಕ್ಕಂಥ ಒಂದು ವಿಚಾರ ಒಂದು ಸಕಾರಾತ್ಮಕವಾದ ಒಂದು ಸಂಗತಿ ಅಂತ ನಾವು ಪರಿಗಣಿಸಬೇಕಾಗತ್ತೆ. ಇವುಗಳ ಎಲ್ಲದರ ಮಧ್ಯೆ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದರೆ, ಇಡೀ ವಿಶ್ವಕ್ಕೆ ಈ ಯುದ್ಧಕ್ಕೆ ಫುಲ್ ಸ್ಟಾಪ್ ಆಗ್ತಕ್ಕಂಥವರು ಯಾರು? ಸೋನಿಯಾ ಗಾಂಧಿ ಅವರು ಇದರ ಬಗ್ಗೆ ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಸೋನಿಯಾ ಗಾಂಧಿ ಅವರು ನೀಡಿರ್ತಕ್ಕಂಥ ಪ್ರತಿಕ್ರಿಯೆ ಕೂಡ ಬಹಳ ಗಂಭೀರವಾಗಿದೆ. ಪ್ರಧಾನಮಂತ್ರಿ ಮೋದಿ ಅವರು ಯಾಕೆ ಮೌನವಾಗಿದ್ದಾರೆ? ಇರಾನ್ ಮಾಡಿರ್ತಕ್ಕಂಥ ದಾಳಿಯನ್ನು ಖಂಡನೆ ಮಾಡಿರ್ತಕ್ಕಂಥ ಅವರು ಖೊಮೈನಿ ಅವರ ಹತ್ಯೆಗೆ ಯಾಕೆ ಇವರು ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಅಂತಕ್ಕಂಥ ಒಂದು ಇದನ್ನು ಕೂಡ ಅವರು ಹೇಳಿದ್ದಾರೆ. ಹಾಗೇನೆ ನಮ್ಮ ಭಾರತ ಮತ್ತು ಇರಾನ್ ನಡುವೆ ಇರತಕ್ಕಂಥ ಒಂದು ಸಂಬಂಧಗಳು, ಭಾರತ ಮತ್ತು ಇರಾನ್ ನಡುವೆ ಮುಂದುವರೆದಿರ್ತಕ್ಕಂಥ ಒಂದು ಸೌಹಾರ್ದಯುತ ವ್ಯಾಪಾರಿಕ ವಾಣಿಜ್ಯ ಸಾಂಸ್ಕೃತಿಕ ಸಂಬಂಧಗಳನ್ನು ಮತ್ತೆ ನಾವು ಮರುಚಾಲನೆಗೆ ಕೊಡಬೇಕಾದರೆ ಇದಕ್ಕೆ ಭಾರತ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥ ರೀತಿಯಲ್ಲಿ ಇವರು ಸೋನಿಯಾ ಗಾಂಧಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೇನೆ ಇನ್ನೂ ಕಡೆ ಇವತ್ತು ಲೆಬನಾನ್ ಮೇಲೆ ದಾಳಿಯಾಗಿದೆ. ಹಾಗೇನೆ ಇರಾನ್ನಲ್ಲಿ ಇರತಕ್ಕಂಥ ಕೆಲವು ಉಗ್ರಗಾಮಿ ಸಂಘಟನೆಗಳು ಕೆಲವು ಲೆಬನಾನ್ ಮತ್ತು ಪ್ಯಾಲೆಸ್ಟೈನ್ ಒಂದು ಅಡುಗುದಾಣಗಳ ಮೇಲೆ ಕೂಡ ಒಂದು ಟಾರ್ಗೆಟ್ ಮಾಡಿ ಒಂದು ಕ್ಷಿಪಣಿಗಳ ದಾಳಿ ಮಾಡಿದೆ ಅಂತಕ್ಕಂಥ ಒಂದು ವಾರ್ತೆಗಳು ಬರ್ತಾ ಇದೆ. ಇವುಗಳ ಎಲ್ಲದರ ಮಧ್ಯೆ ಇವತ್ತು ಶಾಂತಿದಾಯಕವಾದಂತಹ ಶಾಂತಿ ಸೂತ್ರವನ್ನು ಒಂದು ಪರಿಗಣನೆಗೆ ತೆಗೆದುಕೊಂಡು ಈ ಒಂದು ಯುದ್ಧವನ್ನು 4 ವಾರಗಳು ಅಲ್ಲ 4 ವಾರಗಳ ಕಾಲ ಒಂದು ವೇಳೆ ಟ್ರಂಪ್ ಅಭಿಲಾಷಿಸಿದ ಹಾಗೆ, ಟ್ರಂಪ್ ಬಯಸಿದ ಹಾಗೆ ಏನಾದರೂ ಯುದ್ಧ ಮುಂದುವರೆದರೆ ಇದರ ಘೋರ ಪರಿಣಾಮಗಳನ್ನು ಇಡೀ ಜಗತ್ತು ಇವತ್ತು ಅನುಭವಿಸಬೇಕಾಗತ್ತೆ ಅಂತಕ್ಕಂಥದ್ದು. ಈ ದಿಶೆಯಲ್ಲಿ, ಈ ವಿಚಾರದಲ್ಲಿ, ಈ ಘಟ್ಟದಲ್ಲಿ ಭಾರತ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಎಲ್ಲ ಒಂದು ರಾಜತಾಂತ್ರಿಕತೆ ಮತ್ತು ಒಂದು ಜಾಣ್ಮೆಯನ್ನು ಬಳಸಿ ಇಬ್ಬರ ನಡುವೆ ಒಂದು ಸಂಪರ್ಕ ಸೇತುವೆಯಾಗಿ ಬಂದು ಅವರು ಈ ಒಂದು ಯುದ್ಧಕ್ಕೆ ಸದ್ಯಕ್ಕೆ ತಾತ್ಕಾಲಿಕವಾದಂತಹ ಒಂದು ತೆರೆ ಎಳಿತಾರ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಪ್ರಶ್ನೆ ಇದೆ. ಯಾಕೆಂತ ಹೇಳಿದರೆ ಇವತ್ತಿನ ಒಂದು ಸನ್ನಿವೇಶಗಳು ಮತ್ತು ಪರಿಸ್ಥಿತಿಯನ್ನು ನೋಡಿದಾಗ ನಮಗೆ ಈ ಯುದ್ಧದಿಂದ ಆಗ್ತಾ ಇರ್ತಕ್ಕಂಥ ಅಪಾರ ನಷ್ಟವನ್ನು ತಪ್ಪಿಸಬೇಕಾದರೆ ಎಲ್ಲೆಲ್ಲಿ ನಿಂತು ಹೋಗಿದೆಯೋ ಒಂದು ಸರಕು ಹಡಗುಗಳು ಮತ್ತು ಎಲ್ಲೆಲ್ಲಿ ನಿಂತು ಹೋಗಿದೆಯೋ ಮತ್ತು ವಿಮಾನಗಳು, ಅಂತಾರಾಷ್ಟ್ರೀಯ ವಿಮಾನಗಳ ಸಂಚಾರ ಮುಂದುವರಿಯಬೇಕಾದರೆ ಭಾರತ ಒಂದು ದಿಟ್ಟವಾದಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಭಾರತದ ಒಂದು ಈ ದಿಟ್ಟ ತೀರ್ಮಾನ ಜಾಣ್ಮೆಯ ನಡೆಯಾಗಬೇಕಾಗತ್ತೆ. ಇವರಿಬ್ಬರ ನಡುವೆ ಒಂದು ಸಂಧಾನಕರ್ತರಾಗಿ, ಮಧ್ಯಸ್ಥಿಕೆಯಾಗಿ ಭಾರತ ತನ್ನ ಒಂದು ದೊಡ್ಡಣ್ಣನ ಒಂದು ಪಾತ್ರವನ್ನೇ ಇವತ್ತು ಪೋಷಿಸಬೇಕಾಗುತ್ತೆ ಅನ್ನುವಂತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಇದಕ್ಕೆ ನಮ್ಮ ಭಾರತ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಈಗಲಾದರೂ ಮುಂದೆ ಆಗ್ತಾರಾ ಅಂತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಸಮಯ ಮಿಂಚ್ತಾ ಇದೆ, ಕಾಲ ಬಹಳ
ಪ್ರಮುಖವಾದಂತಹ ಒಂದು ನಿರ್ಣಾಯಕವಾದ ಒಂದು ಘಟ್ಟದಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ವಿಷಕಾರಿ ಗಳಿಗೆಗಳು ವಿಷಮಿಸ್ತಾ ಇದೆ, ಪರಿಸ್ಥಿತಿ ವಿಷಮಿಸ್ತಾ ಇದೆ, ಪರಿಸ್ಥಿತಿ ಗಂಭೀರವಾಗ್ತಾ ಇದೆ. ಇಂತಹ ಪರಿಸ್ಥಿತಿನಲ್ಲಿ ಮೀನಾಮೇಷ ಎಣಿಸ್ತಕ್ಕಂಥದ್ದು ಸರಿಯಲ್ಲ. ಭಾರತದ ರಾಜತಾಂತ್ರಿಕತೆ ಮತ್ತು ಭಾರತದ ಒಂದು ನಿಜವಾದ ಒಂದು ತಾಕತ್ತು ಏನು ಅಂತಕ್ಕಂಥದ್ದು ಇವತ್ತು ತಮ್ಮ ರಾಜತಾಂತ್ರಿಕತೆ ಮಾರ್ಗದಲ್ಲಿ ತೋರಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನಾವಿಲ್ಲಿ ಪರಿಗಣಿಸಬೇಕಾಗತ್ತೆ. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.